ಸ್ನೇಹಿತರೆ, ಪಂಚತಂತ್ರವು ಪುರಾತನ ಭಾರತೀಯ ನೀತಿಕಥೆಗಳ ಸಂಗ್ರಹ. ಇದು ವಿಷ್ಣು ಶರ್ಮಾ ಎಂಬ ಪಂಡಿತನಿಂದ ರಚಿತವಾಗಿದೆ ಎಂದು ಕೆಲವು ಮೂಲಗಳು ಹೇಳಿದರೆ, ವಸುಭಾಗ ಎಂಬುವರಿಂದ ರಚಿತವಾದದ್ದು ಎಂದು ಇನ್ನು ಕೆಲವೊಂದು ಕಡೆ ಹೇಳಲಾಗಿದೆ. ಅಂದರೆ ನಿಖರವಾಗಿ ಯಾರಿಂದ ರಚಿತವಾಗಿದೆ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲಿಯೂ ಕಂಡುಬಂದಿಲ್ಲ. ಮುಖ್ಯ ಕಥೆಗಳು, ಉಪಕಥೆಗಳಿಂದ ಕೂಡಿರುವ ಈ ನೀತಿಕಥೆಗಳ ಸಂಗ್ರಹದಲ್ಲಿ ಪ್ರಾಣಿ ಪಾತ್ರಗಳ ಮೂಲಕ ನೀತಿಕಥೆಗಳನ್ನು ಹೇಳಲಾಗಿದೆ. ಇದರಲ್ಲಿ ಜೀವನ ಕೌಶಲ, ಅದರಲ್ಲೂ ಮುಖ್ಯವಾಗಿ ರಾಜತಾಂತ್ರಿಕತೆ ಮತ್ತು ಕೌಶಲ್ಯಗಳ ಬಗ್ಗೆ ಹೇಳಲಾಗಿದೆ. ಅವುಗಳಲ್ಲಿ ಕೆಲವೊಂದು ಕಥೆಗಳನ್ನು ನಾನು ನನ್ನ ಚಾನಲ್ನಲ್ಲಿ ಹೇಳುತ್ತಿದ್ದೇನೆ. ನನ್ನ ಚಾನಲ್ನಲ್ಲಿ ಈಗಾಗಲೇ ಪಂಚತಂತ್ರದ 8 ಕಥೆಗಳನ್ನು ನೀಡಿರುತ್ತೇನೆ. ಇದು ಪಂಚತಂತ್ರದ ಪರಿಚಯ ಕಥೆಯಾಗಿರುತ್ತೆ. ಮುಂದಿನ ಕಥೆಗಾಗಿ ನಿರೀಕ್ಷಿಸಬಹುದು. ಭಾರತ ದೇಶದ ದಕ್ಷಿಣ ಪ್ರಾಂತ್ಯದ ರಾಜ್ಯದಲ್ಲಿ ಅಮರಶಕ್ತಿ ಎಂಬ ರಾಜನು ಬಹಳ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ರಾಜನು ವಿದ್ಯಾಪಾರಂಗತನೂ ಮಹಾಮೇಧಾವಿಯೂ ನೀತಿಶಾಸ್ತ್ರಜ್ಞನೂ ಧರ್ಮಪ್ರಭುವೂ ಆಗಿದ್ದನು. ಇಂತಹ ರಾಜನಿಗೆ ತನ್ನ 3 ಮಕ್ಕಳ ವಿಷಯದಲ್ಲಿ ದೊಡ್ಡ ಕೊರಗು ಬಾಧಿಸುತ್ತಿತ್ತು. ರಾಜಕುಮಾರರು ಅನೇಕ ಶಕ್ತಿ, ವಸ್ತುಶಕ್ತಿ ಮತ್ತು ರುದ್ರಶಕ್ತಿ ಎಂಬ ಹೆಸರಿನಿಂದ ದುಷ್ಟರಾಗಿ ಮತ್ತು ನೀತಿ ಭ್ರಷ್ಟರಾಗಿ ಬಾಳುತ್ತಿದ್ದರು. ಬಾಲ್ಯದಲ್ಲಿ ಸರಿಯಾಗಿ ವಿದ್ಯಾರ್ಜನೆ ಮಾಡದ ಅವರು ದುಷ್ಟ ವ್ಯಸನಗಳನ್ನು ಕಲಿತು ಪ್ರಜಾಕಂಟಕರಾಗಿ ವರ್ತಿಸುತ್ತಿದ್ದರು. ಇಂತಹ ಮಕ್ಕಳ ವಿಷಯದಲ್ಲಿ ರಾಜನಿಗೆ ತುಂಬ ಕೊರಗಿತ್ತು. ತನ್ನ ಮಕ್ಕಳ ಬಗ್ಗೆ ಬಹಳ ಚಿಂತಿಸುತ್ತಿದ್ದನು ರಾಜ. ರಾಜನಿಗೆ ವಿವೇಕಶಾಲಿಯೂ ಬುದ್ಧಿವಂತನೂ ಆಗಿದ್ದ ಸುಮತಿ ಎಂಬ ಮುಖ್ಯಮಂತ್ರಿ ಇದ್ದನು. ಅವನು ರಾಜನ ಕೊರಗನ್ನು ನಿವಾರಿಸಬೇಕೆಂದು ತನ್ನ ಆಪ್ತಮಿತ್ರನೂ ಪ್ರಸಿದ್ಧ ವಿದ್ವಾಂಸನೂ ಆಗಿದ್ದ ವಿಷ್ಣು ಶರ್ಮನನ್ನು ಒಂದು ದಿನ ಅರಮನೆಗೆ ಕರೆತಂದು ರಾಜನಿಗೆ ಪರಿಚಯಿಸಿದನು. ರಾಜನು ವಿಷ್ಣು ಶರ್ಮನಿಗೆ ತನ್ನ 3 ಮಕ್ಕಳನ್ನು ವಿದ್ಯಾವಂತರನ್ನಾಗಿಯೂ ವಿವೇಕಿಗಳನ್ನಾಗಿಯೂ ಮಾಡಬೇಕೆಂಬ ಕೋರಿಕೆಯನ್ನು ಭಿನ್ನವಿಸಿಕೊಂಡನು. ವಿಷ್ಣು ಶರ್ಮನು ರಾಜನ ಕೋರಿಕೆಯನ್ನು ಮನ್ನಿಸಿ 3 ರಾಜಕುಮಾರರನ್ನು ತನ್ನ ಗುರುಕುಲಕ್ಕೆ ಕರೆದುಕೊಂಡು ಹೋದನು. ಮಾರನೆಯ ದಿನದಿಂದಲೇ ಅವರಿಗೆ ಪ್ರಸಿದ್ಧವಾದ ಪಂಚತಂತ್ರದ ನೀತಿಕಥೆಗಳನ್ನು ಹೇಳತೊಡಗಿದನು. ಪ್ರಾಣಿ ಪಾತ್ರಗಳ ಮೂಲಕ ಬದುಕಿನ ನೀತಿಪಾಠಗಳನ್ನು, ರಾಜಕಾರಣದ ರಾಜನೀತಿಗಳನ್ನು, ಬುದ್ಧಿವಂತಿಕೆಯನ್ನು ಕಲಿಸತೊಡಗಿದ ವಿಷ್ಣು ಶರ್ಮಾ. ಮುಂದಿನ ಕಥೆಯನ್ನು ನಿರೀಕ್ಷಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.